ಸಿಗ್ತಾರೆ. ಆದರೂ ಇವತ್ತು ಅವ್ರೊಳಗೆ ಬಂದ ಜಗಳ ಹೇಳ್ತಾ ಇದ್ದಾರೆ, ನೀವು ಹೆಚ್ಚು ಮಾಡಿದ್ರಿ ನಮಗೆ ಗೊಂದಲ ಆಗಿ ತ್ರಾಸ ಆಗ್ತದೆ, 32,000 ಕೋಟಿ ರೂಪಾಯಿ ನಮ್ಗೆ ಬಿಡ್ರಿ ಅಂದ್ರೆ 50% ಹೊರಗಡೆ ಎಷ್ಟು ಆಗ್ತದೆ, 32,000 ಕೋಟಿ ಒಳಗೆ ಕಮಿಷನ್ ತೊಗೊಂಡ್ರೆ ಎಷ್ಟು ಉಳಿತದ ನಿಮಗೆ ಬಿಟ್ಟಂತ ಲೆಕ್ಕ. ಅವ್ರು ಕೇಳ್ತಾ ಇದ್ದಾರೆ, ನೀವು ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಇಷ್ಟು ರೊಕ್ಕ ಕೊಟ್ಟಾರೆ ಬಿಡುಗಡೆ ಮಾಡ್ತೀವಿ, ಯಾಕೆ ಅವ್ರ ಕಡೆ ಇರ್ತದೆ ದುಡ್ಡು. ಫೈನಾನ್ಸ್ ಬರಬೇಕಾಗಿದ್ದು, ಹಣಕಾಸು ಇಲಾಖೆ ಬರಬೇಕಾಗಿದ್ದು, ಇವರೆಲ್ಲ ಒಪ್ಪಿಕೊಟ್ಟು ಬಂದು ಬರುವಂಥದ್ದು, ಅದಕ್ಕೆ ನಮಗೆ ಕೊಡ್ರಿ ಅಂತ ಇದ್ದಾರೆ. ಇಂಥದ್ದು ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ಮ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಗುತ್ತಿಗೆದಾರ ಸಂಘದವರು ನಮ್ಮ GST ಕೊಡ್ರಿ, GST ಹಾಕ್ತಾರೆ ಬಿಲ್ದಾಗ, ಆ GST ನಮಗಿಲ್ಲ. ಆ GST ನಮ್ಗೆ ಎಷ್ಟಪ್ಪ ಅಂತಂದ್ರೆ 8% GST ಆಗ್ತದೆ. 2025 ಒಳಗಿನ ನೀವು GST ಹಾಕಿಲ್ಲ. ಹೆಚ್ಚು ಕಡಿಮೆ ಪ್ರತಿಯೊಬ್ಬ ಗುತ್ತಿಗೆದಾರ 2 ಕೋಟಿಯಿಂದ 3 ಕೋಟಿ ಒಳಗೆ GST ಕಟ್ಟಬೇಕಾಗಿದೆ. ಒಬ್ಬ ಗುತ್ತಿಗೆದಾರ 2 ರಿಂದ 3 ಕೋಟಿ ತನಕ ಕಟ್ಟಬೇಕಾಗಿತ್ತು GST. ನೀವು ಕೊಡ್ರಿ, ಅದನ್ನು ಕೊಡಲಿಲ್ಲಪ್ಪ ಅಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ. 2 ಕಡೆ ಶುರುವಾಗಿದೆ, ಒಂದು ಕಲಬುರಗಿ ಗುಲ್ಬರ್ಗದಲ್ಲಿ, ಇನ್ನೊಂದು ಬೆಂಗಳೂರಲ್ಲ. ಗುತ್ತಿಗೆದಾರ ಬೆನ್ನು ಹತ್ತಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಮತ್ತು ನಮ್ಮ ಟಿ ಕೆ ಶಿವಕುಮಾರ್ ಅವರಿಗೆ. ಇವರು ಬೆನ್ನು ಹತ್ತಿದ್ರು. ಈಗ ಇದೊಂದು ಇಶ್ಯೂ ನಮಗೆ ಇವರು ಸಿಕ್ಬಿಡಿತು, ಯಾರಿಗೆ ವಿರೋಧಿಗಳಿಗೆ. ಅವರು ಇವತ್ತು ಕೇಳ್ತಾರೆ ನಿಮ್ದು ಎಲ್ಲೈತಿ, ಇವರು ಇನ್ನು ಮೋಸ್ಟ್ ಪ್ರಾಬ್ಲಿ ಇಂದು ನಾಳೆ ಬೋರ್ಡ್ ಹಿಡ್ಕೊಂಡು ಶುರು ಮಾಡ್ಬೋದು. 40%, 50%, 80% ಬಾಯಿಗೆ ಬಂದಿದ್ದು ಮಾತಾಡ್ತಾರೆ. ಇವ್ರು ಯಾರೂ ಪ್ರೂವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲರಿ, ಆದರೂ ಆರೋಪ ಪ್ರತ್ಯಾರೋಪ ಮಾಡ್ತಾ ಇರ್ತಾರೆ. ನಾವು ಮತದಾರರಿಗೆ ವಿಚಾರ ಮಾಡ್ಬೇಕಾಗಿದೆ, ಈ ದುಡ್ಡು ಹೆಂಗೆ ಹೊಡಿತಾರೆ, ಹೆಂಗೆ ಕೊಡ್ತಾರೆ ಇವರು ಅಂತೇಳಿ. ಏನ್ರಿ ಕಾಮಗಾರಿನ ಮಾಡೋಂಗಿಲ್ಲ, ಮಾಡಿದ್ರು ಸರಿಯಾಗಿ ಮಾಡೋಂಗಿಲ್ಲ. ಕಳಪೆ ಕಾಮಗಾರಿ ಎಲ್ಲರೂ ಕೂಡ ಮಾಡಿರ್ತಾರೆ. ಅವ್ರು ಒಕ್ಕಟ್ಟಿಂದ ಅದ್ರಲ್ಲಿ ಒಕ್ಕಟ್ಟು ಐತೆ ಅವ್ರಲ್ಲಿ, ಯಾರು ಒಬ್ರು ಕೊಟ್ಟು ಇನ್ನೊಬ್ರು ಬಿಟ್ಟು ಕೊಡೋದಿಲ್ಲ. ಕಮಿಷನ್ ಹೇಳ್ತಾರೆ, ಯಾಕೆ ಆದ್ರೆ ಕಮಿಷನ್ನ ಅಷ್ಟು ದೊಡ್ಡ ಕಮಿಷನ್ ಯಾಕೆ ಕೊಡ್ತಾರೋ, ಯಾಕೆ ಕೊಟ್ಟು ಹೋಗ್ಬಾರ್ದು ನಮ್ಮಂದ್ರೆ ಕೇಳಬೇಕಾಗಿತ್ತು. ನೀವು ಅಷ್ಟಾಗಿ ಕೊಡ್ತೀರಪ್ಪ, ನೀವು ಕೆಲಸ ಮಾಡಿದ್ರೆ ತೋರಿಸ್ರಿ, ಕೋರ್ಟ್ ಕೇಸ್ ಹಾಕಿರು ನಾನು ಎಲ್ಲರೂ ಸರ್ಕಾರದಲ್ಲಿ ಹಾಕಿರಿ, ಹೌದಾ ಮೋಸ ಆಗಿದೆ ಅಂತೇಳಿ ಯಾಕೆ ಹಾಕೋದಿಲ್ಲ. ಅವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ನೀವೇನು ಪ್ರಾಮಾಣಿಕ ಕೆಲಸ ಮಾಡಿದ್ರೆ ಅಷ್ಟು ವರ್ಕ್ ಇರ್ತದೆ, ನೀವು ಹೋಗಿ ಕೇಸ್ ಹಾಕಿರೋದ್ರ ಮೇಲೆ ಆಯ್ತಲ್ಲ ಕೋರ್ಟು. ಹೋರಾಟ ಮಾಡ್ತಾ ಇದ್ದೀರಿ, ಜನಕ್ಕೆ ಬೀದಿಗೆ ಬಂದಿದ್ದೀರಿ, ಅದು ಮಾಡಿರಿ, ಅದು ಮಾಡಿರಿ, ಇದು ಮಾಡಲ್ಲ. ಕೇವಲ ಪತ್ರಿಕೆಗಳಲ್ಲಿ ಬಂದರೆ ಎಲ್ಲ ಫ್ರೂ ಅಂತಲ್ಲ. ಈಗಾಗಲೇ ಹಿಂದೆ BJPಗರ ಮೇಲೆ ಪತ್ರಿಕೆಗಳಲ್ಲಿ ಸಾಕಷ್ಟು ಮಾತಾಡಿದ್ದಾರೆ. ಕಾಂಗ್ರೆಸ್ಸಿಗರು ಏನು ಹಿಡ್ಕೊಂಡು ಅಡ್ಡಾಡಿದ್ರು, ಆರಿಸಿ ಬಂದರು. ಇವತ್ತಿನವ್ರಿಗೆ ಅದ್ರ ಬಿಲ್ ಪೇಡ್ ಮಾಡ್ತಾರೆ. ಕೇಳಿದ ತಕ್ಷಣ ಹಿಂದಿನವ್ರು ಮಾಡಿದಾರೆ, ಮುಂದಿನವ್ರು ಮಾಡಿದಾರೆ, BJP ರಾಷ್ಟ್ರ ವಿಷಯ ಇವ್ರು ಇಷ್ಟು ವಿಷಯ ಅಂತ ಸಿದ್ದರಾಮಯ್ಯ ಹೇಳ್ತಾರೆ, ಅಂಕಿ ಸಂಖ್ಯೆ ಕೊಡ್ತಾರೆ. ಅದ್ರ ಯಾರು ಕರೆ ಯಾರು ಸೋಡ, ಇದು ಇವತ್ತು ಇರೋ ಪ್ರಶ್ನೆ. ಅದಕ್ಕೆ ಈ ಕಮಿಷನ್ ಕೊಟ್ಟ ಗುತ್ತಿಗೆ ತೆಗೆದುಕೊಳ್ಳುವಂಥ ಗುತ್ತಿಗೆದಾರ ಸಂಘದವರು ಎಚ್ಚರಿಕೆ ಕೊಡ್ತಾರೆ. ನಾವು ಖರ್ಗೆ ಭೇಟಿ ಹಾಕಿವಿ, ಹಾಗೆ ಭೇಟಿ ಹಾಕಿವಿ, ಪ್ರಧಾನಿಗೂ ಭೇಟಿ ಹಾಕಿವಿ ಅಂತ ನಾಳೆ ಹೇಳ್ಬೋದಿಲ್ಲ ಅಂತಲ್ಲ. ಆದರೆ